ಮಾಡೋ ಒಂದು ಇಂಟ್ರೆಸ್ಟ್ ಇದೆ ಅಲ್ವಾ, ಹಾಗಾಗಿ ಮಾಡೋದು. ಆಗದಿದ್ದರೆ ಏನು ಮಾಡೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ಥರ ಹುಡಿ ಮಾಡಿದ್ದೇನೆ. ಜಾಸ್ತಿ ಹುಡಿ ಮಾಡಬಾರ್ದು. ಅಷ್ಟು ಕಷ್ಟಪಟ್ಟರು ಮಾಡಿದ ಕೆಲಸಕ್ಕೆ ತಕ್ಕಷ್ಟು ಪ್ರತಿಫಲ ಅದರಲ್ಲಿ ಸಿಗುವುದಿಲ್ಲ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮಧ್ಯಾಹ್ನ ನಾನು ಅಡುಗೆಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು. ಪಡವಲಕಾಯಿ ಇದೆ, ಅದನ್ನು ಇವಾಗ ಪಲ್ಯ ಮಾಡ್ತೇನೆ. ಪಲ್ಯ ಮಾಡಿ ಬೇರೆ ಏನಾದರೂ ಒಂದು ಸಾರು ಮಾಡಬೇಕು. ಇವಾಗ ಮೊದಲಿಗೆ ಒಂದು ಪಡವಲಕಾಯಿ ಪಲ್ಯ ಮಾಡ್ತೇನೆ. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದನ್ನು ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಪಡವಲಕಾಯಿಯನ್ನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ. ಪಡವಲಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯ್ತು. ಇವಾಗ ನನಗೆ ಒಂದು ಅದಕ್ಕೆ ಕಾಯಿ ತುರಿಬೇಕು. ಹಾಗಾಗಿ ಒಂದು ತೆಂಗಿನಕಾಯಿಯನ್ನು ಸುಳಿದು ಬೇಗನೆ ತುರಿದು ರೆಡಿ ಮಾಡ್ತೇನೆ. ಇವಾಗ ಪಡವಲಕಾಯಿಯ ಪಲ್ಯ ರೆಡಿ ಆಯಿತು. ಇನ್ನೊಬ್ಬರು ಕಮೆಂಟ್ ಮಾಡಿದರು, ಬಸಳೆ ಹಾಗೂ ಹುರುಳಿಕಾಳಿನ ಸಾರು ಮಾಡುವ ವಿಡಿಯೋವನ್ನು ಹಾಕಿ ಅಂತೇಳಿ, ರೆಸಿಪಿ ವಿಡಿಯೋ ಹಾಕಿ ಅಂತೇಳಿ. ಹಾಗಾಗಿ ಇವಾಗ ನಾನು ಬಸಳೆ ಹಾಗೂ ಹುರುಳಿಕಾಳಿನ ಸಾರನ್ನು ಮಾಡ್ತೇನೆ. ಅದರ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಅದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಬಸಳೆ ಹಾಗೂ ಹುರುಳಿಕಾಳನ್ನ ಸಾರು ಮಾಡಲಿಕ್ಕೆ ಇವಾಗ ನಾನು ಸ್ವಲ್ಪ ಹುರುಳಿಕಾಳನ್ನು ತೊಗೊಂಡಿದ್ದೇನೆ. ಒಂದು ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೇನೆ. ಇವಾಗ ಇದನ್ನು ಫ್ರೈ ಮಾಡ್ತೇನೆ. ಫ್ರೈ ಮಾಡಿ ಚೆನ್ನಾಗಿ ತೊಳೆದು ಆಮೇಲೆ ಒಂದು ತರಿಯಾಗಿದ್ದನ್ನು ಪುಡಿ ಮಾಡಬೇಕು. ಆಮೇಲೆ ಬಸಳೆಯ ಜೊತೆಗೆ ಹಾಕಿ ಬೇಯಿಸೋದು. ಮೊದಲಿಗೆ ಇದನ್ನು ಫ್ರೈ ಮಾಡ್ತೇನೆ. ಹುರುಳಿಕಾಳು ಫ್ರೈ ಮಾಡ್ತಾ ಇದ್ದ ಹಾಗೆ ಬಸಳೆಯನ್ನು ಕೂಡ ನಾನು ಕ್ಲೀನ್ ಮಾಡ್ತೇನೆ. ಜಾನವರು ತೆಗೆದುಕೊಟ್ರು ನನಗೆ. ಸ್ವಲ್ಪ ತೊಗೊಂಡಿದ್ದೇನೆ ನೋಡಿ. ಇವಾಗ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡ್ತೇನೆ. ಇಲ್ಲಿ ನೋಡಿ, ಹುರುಳಿಕಾಳು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಬಸಳೆಯನ್ನು ಇವಾಗ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ತೊಗೊಂಡಿದ್ದೇನೆ. ಬಸಳೆಯನ್ನು ಯಾವಾಗಲೂ ಕ್ಲೀನ್ ಮಾಡಿ ಆದಮೇಲೆ ತೊಳಿಬೇಕು. ತೊಳೆದ ಮೇಲೆ ಕಟ್ ಮಾಡಬೇಕು. ಮೊದಲೇ ಕಟ್ ಮಾಡಿ ಆಮೇಲೆ ತೊಳಿಬಾರ್ದು. ಯಾವಾಗಲೂ ಕ್ಲೀನ್ ಮಾಡಿ ತೊಳೆದಾದ್ಮೇಲೆ ಕಟ್ ಮಾಡಬೇಕು. ತೊಳೆದೆಲ್ಲ ನಾನಿಲ್ಲಿ ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ ಹುರುಳಿಕಾಳನ್ನು ನೋಡಿ ಫ್ರೈ ಮಾಡಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ತೊಳೆದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡ್ತೇನೆ. ಅಂದರೆ ಜಾಸ್ತಿ ಹುಡಿ ಆಗಬಾರ್ದು, ಒಂಥರ ತರಿಯಾಗಿರಬೇಕು. ಹಾಗೆ ಮಾಡ್ಕೊಂಡು ಬರ್ತೇನೆ. ನೋಡಿ, ಹುರುಳಿಕಾಳನ್ನು ಕೂಡ ಇವಾಗ ನಾನು ಗ್ರೈಂಡ್ ಮಾಡಿ ತಂದೆ. ನೋಡಿ, ಈ ಥರ ಹುಡಿ ಮಾಡಿದ್ದೇನೆ. ಜಾಸ್ತಿ ಹುಡಿ ಮಾಡಬಾರ್ದು. ಇವಾಗ ಬಸಳೆ ಜೊತೆಗೆ ಇದನ್ನು ಹಾಕಿ ನಾನು ಬೇಯಿಸ್ತೇನೆ. ನೋಡಿ, ಇವಾಗ ಬಸಳೆಯನ್ನು ಕುಕ್ಕರಲ್ಲಿ ಹಾಕಿದ್ದೇನೆ. ಅದಕ್ಕೆ ಈ ಹುಡಿ ಮಾಡಿದ ಹುರುಳಿಕಾಳನ್ನು ಕೂಡ ಹಾಕ್ತೇನೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು 2 ವಿಜಿಲ್ ಕೂಗಿಸ್ತೇನೆ. ಈಗ ನೋಡಿ, ಕುಕ್ಕರಲ್ಲಿ ಹಾಕಿ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇನ್ನು 2 ವಿಜಿಲ್ ಬಂದರೆ ಸಾಕು, ಚೆನ್ನಾಗಿ ಬೇಯ್ತದೆ. ಇವಾಗ ಬಸಳೆ ಹಾಗೂ ಹುರುಳಿಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಅದು ಬೇಯಿಸೋಳಗೆ ನನಗೆ ಇವಾಗ ಮಸಾಲವನ್ನು ರೆಡಿ ಮಾಡಬೇಕು. ಬೇಗನೆ ಮಸಾಲವನ್ನು ತೆಗಿತೇನೆ. ಬಸಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಟು ನನಗೆ ಇವಾಗ ಮಸಾಲ ಕೂಡ ರೆಡಿ ಮಾಡಿ ಆಯಿತು. ನಿಮಗೆ ತೋರಿಸ್ತೇನೆ ಏನೆಲ್ಲ ಮಸಾಲವನ್ನು ತೊಗೊಂಡಿದ್ದೇನೆ ಅಂತ. ಇಲ್ಲಿ ನೋಡಿ, ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. 4 ಬೆಳ್ಳುಳ್ಳಿ ಹೆಸರು, 1 ನೀರುಳ್ಳಿ, 1 ಟೀ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, 1/4 ಟೀ ಸ್ಪೂನ್ ಆಗುವಷ್ಟು ಅರಸಿನ, 6 ಒಣಮೆಣಸು, ಹಾಗೆ ಸ್ವಲ್ಪ ನಾನು ಸಾಸಿವೆಯನ್ನು ತೊಗೊಂಡಿದ್ದೇನೆ. ಇಲ್ಲಿ ಮೆಣಸನ್ನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೇನೆ. ಬಸಳೆ ಪದಾರ್ಥ ಜಾಸ್ತಿ ಖಾರ ಆದರೆ ಒಳ್ಳೆಯದಾಗೋದಿಲ್ಲ, ಹಾಗಾಗಿ ಕಡಿಮೆ ಮೆಣಸು ತೊಗೊಂಡಿದ್ದೇನೆ. ಇವಾಗ ಇಷ್ಟನ್ನು ಬೇಗನೆ ಗ್ರೈಂಡ್ ಮಾಡಿ ತರ್ತೇನೆ. ಇವಾಗ ನೋಡಿ, ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿ ಆಯಿತು. ನೋಡಿ, 6 ಮೆಣಸು ಹಾಕಿದ್ರು, ಎಷ್ಟು ಒಳ್ಳೆ ಕಲರ್ ಬಂದಿದೆ. ಬಸಳೆ ಒಂದು ಬೆಂದಾದ್ಮೇಲೆ ಮಸಾಲ ಹಾಕಿ ಕುದಿಸಿದರೆ ಪದಾರ್ಥ ಕೂಡ ರೆಡಿ ಆಗ್ತದೆ. ಇವಾಗ ಬಸಳೆ ಹಾಗೂ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ. ಹಾಗೆ ಇವಾಗ ಅದಕ್ಕೆ ಮಸಾಲವನ್ನು ಹಾಕ್ತೇನೆ. ಚೆನ್ನಾಗಿ ಬೆಂದಿದೆ. ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ.
ಇವಾಗ ನೋಡಿ ಪದಾರ್ಥವನ್ನು ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ. ಇಷ್ಟು ಸಾಕು. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ಇದಕ್ಕೊಂದು ಒಗ್ಗರಣೆಯನ್ನು ಇಟ್ಟರೆ ಪದಾರ್ಥ ರೆಡಿ ಆಗ್ತದೆ. ಇವಾಗ ಪದಾರ್ಥಕ್ಕೆ ಚೆನ್ನಾಗಿ ಕುದಿ ಬರಲಿ. ತಳೆ ಹುರುಳಿ ಕಾಳಿನ ಪದಾರ್ಥ ಕೂಡ ರೆಡಿ ಆಯಿತು. ಈಗ ನಾನು ಇದಕ್ಕೊಂದು ಒಗ್ಗರಣೆಯನ್ನು ಇಡ್ತೇನೆ. ಒಗ್ಗರಣೆಗೆ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆಯಿತು. ಇವಾಗ ಸಾಸಿವೆಯನ್ನು ಹಾಕ್ತೇನೆ. ಈಗ ಸಾಸಿವೆ ಹೊಡಿತಾ ಇದೆ. ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಬೆಳ್ಳುಳ್ಳಿ ಫ್ರೈ ಆಗ್ತಾ ಬಂತು. ಕರಿಬೇವು ಹಾಕ್ತೇನೆ. ಸ್ವಲ್ಪ ಹಿಂಗು, ಈಗ ಒಗ್ಗರಣೆ ರೆಡಿ ಆಯಿತು. ಮೊನ್ನೆಯೊಬ್ಬರು ಕಮೆಂಟ್ ಹಾಕಿದ ಕಾರಣ ಇವತ್ತು ಬಸಳೆ ಹಾಗೂ ಹುರುಳಿ ಕಾಳಿನ ಸಾರು ರೆಡಿ ಆಯಿತು. ಹಾಗೆ ನನ್ನ ವಿಧಾನದಲ್ಲಿ ನಾನಿವತ್ತು ಮಾಡೋದನ್ನು ತೋರಿಸಿದ್ದೇನೆ. ಕೆಲವರು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಿರ್ಬೋದು, ಆದರೆ ನಾನು ಈ ಥರ ಮಾಡೋದು. ಹಾಗಾಗಿ ಇದರ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಿದೆ. ಮಧ್ಯಾಹ್ನ ಊಟ ಮಾಡಿ ಆದಮೇಲೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಮಧ್ಯಾಹ್ನ ಮೇಲೆ ನೆಂಟರು ಬಂದು ಇವಾಗ ಹೋದ್ರಷ್ಟೇ. ಹಾಗೆ ನನಗೆ ಯಾವ ವೀಡಿಯೋವನ್ನು ಮಾಡಲಿಕ್ಕೆ ಕೂಡ ಆಗಲಿಲ್ಲ. ಇವಾಗ ಹಾಲು ಕರೀಲಿಕ್ಕೆ ಟೈಮ್ ಆಯಿತು. ಹಾಗೆ ಹೊರಗಡೆ ಬಂದಿದ್ದೇನೆ. ಇನ್ನು ಬೇಗನೆ ಹಾಲು ಕರೆದು ಆಮೇಲೆ ನೋಡಬೇಕು ಏನು ವೀಡಿಯೋ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಇವಾಗ ಮೊದಲಿಗೆ ಹಾಲು ಕರಿತೇನೆ. ದನ ಕರಿತಾ ಇದೆ, ಅಲ್ಲಿದೆ ನೋಡಿ. ಇನ್ನು ಒಳಗಡೆ ಕಟ್ಟಿ ಹಾಲು ಕರಿಬೇಕು. ಇಲ್ಲಿ ಮನೆ ಹಿಂದ್ಗಡೆ ಸೋರೆಕಾಯಿ ಬಳ್ಳಿಯಲ್ಲಿ ಒಂದು ಸೋರೆಕಾಯಿ ಇದೆ. ಈಗ ನಾನು ಅದನ್ನು ಕೊಯ್ತೇನೆ. ಬೆಳಿಗ್ಗೆ ನವಿಲು ಬಂದು ತಿಂತದೆ. ತುಂಬ ನವಿಲು ಬರ್ತದೆ ಈ ಕಡೆ ಮನೆ ಹಿಂದ್ಗಡೆ. ಹಾಗೆ ಮೆಣಸಿನ ಗಿಡದಿಂದ ಮೆಣಸು ತಿಂದು ಅದರ ಚಿಗುರನ್ನೆಲ್ಲ ತಿಂದು ಮುಗಿಸ್ತದೆ. ಹಾಗೆ ಇನ್ನು ಸೋರೆಕಾಯಿಯನ್ನು ತಿನ್ನೋದು ಬೇಡ. ಹಾಗಾಗಿ ನಾನಿವಾಗ ಕೊಯ್ಲಿಕ್ಕೆ ಬಂದಿದ್ದೇನೆ. ನೋಡಿ, ಅದು ಕೂಡ ಅಷ್ಟು ಚೆನ್ನಾಗಿಲ್ಲ. ಅದಕ್ಕೆ ಕೂಡ ಸ್ವಲ್ಪ ಹುಳ ಬಿದ್ದಾಗಿದೆ. ಅದು ಬಿಟ್ಟರೆ ಮತ್ತೆ ನಾವಿಲ್ಲಿ ತಿಂತದೆ ಬೆಳಿಗ್ಗೆ ಬಂದು. ಹಾಗೆಯೇ ಇಲ್ಲಿ ಹೀರೆಕಾಯಿ ಬಳ್ಳಿ ಎಲ್ಲ ಸಾಯ್ತಾ ಬಂತು. ಸುಮ್ಮನೆ ಕೆಲಸ ಮಾಡಿದ್ದು, ಅಷ್ಟು ಕೆಲಸ ಮಾಡಿದ್ದಕ್ಕೆ ಹೀರೆಕಾಯಿ ಆಗಲಿಲ್ಲ. ಹಾಕಿದ ಎಫರ್ಟಿಗೂ ಹೀರೆಕಾಯಿ ಆಗಲಿಲ್ಲ. ತರಕಾರಿ ಮಾಡೋದು ನಮ್ಮ ಖರ್ಚಿಗಾದರೂ ಆಗ್ತದೆ ಅಂತೇಳಿ ಅಷ್ಟು ಕಷ್ಟಪಟ್ಟರು ಮಾಡಿದ ಕೆಲಸಕ್ಕೆ ತಕ್ಕಷ್ಟು ಪ್ರತಿಫಲ ಅದರಲ್ಲಿ ಸಿಗೋದಿಲ್ಲ. ಮಾಡೋ ಒಂದು ಇಂಟ್ರೆಸ್ಟ್ ಇದೆ ಅಲ್ವಾ, ಹಾಗಾಗಿ ಮಾಡೋದು. ಆಗದಿದ್ರೆ ಏನು ಮಾಡೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಕೆಮಿಕಲ್ ಎಲ್ಲ ಏನು ಸ್ಪ್ರೇ ಮಾಡೋದಿಲ್ಲ. ನಾವು ಸೆಗಣಿ ನೀರನ್ನೇ ಹಾಕಿ ಅದನ್ನೆಲ್ಲ ಮಾಡೋದು. ಹಾಗಾಗಿ ಅದಕ್ಕೆ ಸ್ವಲ್ಪ ರೋಗ ಕೂಡ ಜಾಸ್ತಿ. ಮಿಂಟು ಇವತ್ತು ತೋಟಕ್ಕೆ ಹುಲ್ಲು ತರಲಿಕ್ಕೆ ನಾನು ಹೋಗಲಿಲ್ಲ. ಜಾನ್ ಒಬ್ಬರೇ ಬೆಳಗ್ಗೆ ಹೋಗಿ ಸ್ವಲ್ಪ ಹುಲ್ಲು ತಗೊಂಡು ಬಂದರು. ಹಾಗೆ ಇವಾಗ ನೆಟ್ಟ ಹುಲ್ಲನ್ನವರು ತೆಗಿತಾ ಇದ್ದಾರೆ. ಇನ್ನೂ ಕೂಡ ಆಗಬೇಕಲ್ವಾ, ಹಾಗೆ ಇವಾಗ ಕಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಸಾಂಬ್ರಾಣಿಯನ್ನು ಅರ್ಧದಲ್ಲಿ ಬಿಟ್ಟು ಹೋಗಿದ್ದೆ. ಆಮೇಲೆ ಮೇಲೆ ಬರಲಿಲ್ಲ. ಇವಾಗ ಸಾಯಂಕಾಲ ಜಾನ್ ಅವ್ರ ಮೇಲೆ ಹುಲ್ಲು ತೆಗೆಯುವಾಗ ನಾನು ಕೂಡ ಬಂದಿದ್ದೇನೆ. ನೋಡ್ತೇನೆ, ಇವತ್ತಾಗಿದ್ದು ನೋಡ್ತೇನೆ ಎಷ್ಟು ಸಿಗ್ತದೆ ಅಂತೇಳಿ. ನೋಡಿ ಎಷ್ಟು ಸಿಕ್ಕಿತ್ತು. ನೆಕ್ಸ್ಟ್ ಇಯರ್ ನೆಡಲಿಕ್ಕೆ ಸಾಕು. ಅಂದರೆ ಇವಾಗ ಟೈಮ್ ಕಳೀತಲ್ವಾ, ಕೆಲವೆಲ್ಲ ಇವಾಗ ಅಲ್ಲೇ ಒಣಗಿ ಹೋಗಿದೆ. ಇಷ್ಟು ಸಿಕ್ಕಿತ್ತು ಸಾಕು ನೆಕ್ಸ್ಟ್ ಇಯರಿಗೆ ಮಾಡಲಿಕ್ಕೆ. ಟೈಮ್ ಕಳೆದ ಮೇಲೆ ಯಾವುದಾದ್ರೂ ಅಷ್ಟೇ ಮತ್ತೆ ನಮಗೆ ಸಿಗೋದಿಲ್ಲ. ಹಾಗೆ ಇವಾಗ ಯಾವಾಗಲೇ ತೆಗಿಬೇಕು, ಅದರ ನೆನಪೇ ಆಗ್ತಿರಲಿಲ್ಲ. ಹಾಗಾಗಿ ತೆಗಿಲೇ ಇಲ್ಲ. ಇವಾಗ ಮೇಲ್ಗಡೆ ಬಂದ ಕಾರಣ ಸ್ವಲ್ಪ ಆಗಿದೆ ಸಾಕು. ಇದನ್ನು ಇನ್ನು ಕಟ್ಟಿಟ್ರೆ ಮತ್ತೆ ಮಳೆಗಾಲದಲ್ಲಿ ನೆಡಲಿಕ್ಕಾಗ್ತದೆ. ಇಷ್ಟು ಫುಲ್ಲು ತಂದಿಟ್ಟಿದ್ದಾರೆ. ಇನ್ನು ಇದನ್ನು ಮಿಷಿನಲ್ಲಿ ಹಾಕಿ ಕಟ್ ಮಾಡಬೇಕು. ಇಬ್ಬರು ತಿನ್ನೋದರಲ್ಲಿ ಬ್ಯುಸಿ ಆಗಿದ್ದಾರೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.